ಎಲ್ಲ ಸಮಾಜ ಜೊತೆ ಉತ್ತಮವಾದಂಥ ಬಾಂಧವ್ಯ ಇಟ್ಕೊಂಡಿದ್ದೀರಿ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಡೆದಂಥ ಅನೇಕ ಇಜಾ ಬಲಾಲ್ ಗಲಾಟೆ ಸಂದರ್ಭದಲ್ಲೂ ಕೂಡ ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ನ್ಯಾಷನಲ್ ಇಂಟ್ರೆಸ್ಟ್, ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ಡೆಮೊಕ್ರೆಟಿಕ್ ಇಂಟ್ರೆಸ್ಟ್, ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಆ ವಿಚಾರದಲ್ಲಿ ಎಲ್ಲರೂ ಕೂಡ ತಮ್ಮ ತೀರ್ಮಾನವನ್ನು ಒಪ್ಕೊಂಡಿದ್ದಾರೆ. ವಿಶಾಲ ವಿಶಾಲ ಹೃದಯದಿಂದ ಎಲ್ಲರನ್ನೂ ಕೂಡ ನೋಡಿ ವಿಶಾಲ ಹೃದಯವನ್ನು ಹೊಂದಿದ್ದೀರಿ. ನಿಮ್ಮ ಜೊತೆ ಈ ಸ್ಥಾನದಲ್ಲಿ ಒಂದು ಜಡ್ಜ್ ಸ್ಥಾನದಲ್ಲಿ ನೀವು ಕೂತಿದ್ದೀರಿ. ಬಟ್ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಸೊ ಹಂಗೆ ತಾವು ಈ ಜಾಗದಲ್ಲಿ ಕೂತ್ಕೊಂಡು ಎಲ್ಲರಿಗೂ ನ್ಯಾಯ ಒದಗಿಸಿ. ನಾವೇನು ಇಲ್ಲ, ನಾವು ತಪ್ಪು ಮಾಡಿದ್ರು ಪ್ಲೀಸ್ ತಿದ್ದಿ, ನಮ್ಮನ್ನ ಹೇಳಿ ತಪ್ಪಿದೆ ಇದು ಅಂತ ಹೇಳಿ. ಕೆಲವ್ರಿಗೆ ನಮ್ಮಲ್ಲೂ ಕೂಡ ಬಿಸಿ ರಕ್ತದಲ್ಲಿ ಹೊಸ್ದಾಗಿ ಬಂದ್ಬಿಟ್ಟಿರ್ತಾರೆ, ಏನೇನೋ ನಾವು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಬಂದಿರ್ತಾರೆ, ಅವ್ರ ವೇಷದಲ್ಲಿ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಕೇಳ್ಕೊಳ್ಳಿ, ಲೀಡರ್ಗಳು ಒಪ್ಸಕ್ ಮಾಡ್ತಾರೆ. ಅದನ್ನು ನಿಯಂತ್ರಣ ಮಾಡೋಂಥ ಒಂದು ದೊಡ್ಡ ಕೆಲಸ ತಾವು ಮಾಡಬೇಕು. ಒಂದು, ನಾನು ಆಗಾಗ ಭಾಷಣದಲ್ಲಿ ಅನೇಕ ಸಂದರ್ಭದಲ್ಲಿ ಈ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದೀನಿ, ದೇವ್ರ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಆದರೆ ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಇವತ್ತು ನಿಮಗೆ ಈ ಸ್ಥಾನದಲ್ಲಿ ಕೂತ್ಕೊಂಡು ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಉದಾಹರಣೆಗಳಿದೆ. ಕೃಷ್ಣ ಅವ್ರದ್ದು ನೋಡಿದ್ದೀನಿ, ಜಗದೀಶ್ ಶೆಟ್ಟರ್ದು ನಾನು ನೋಡಿದ್ದೇವೆ, ಇನ್ನು ಬೇಕಾದಷ್ಟು ನೋಡಿದ್ದೀವಿ. ಸೊ ಯು ಮೇ ಕ್ಲಿಂಚ್ ಎನಿವೇರ್, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಸೊ ಈ ಅವಕಾಶದಲ್ಲಿ ತಾವು ಸಾಮಾಜಿಕವಾಗಿ ಎಲ್ಲ ಬದ್ಧತೆ, ಇವತ್ತು ಕಾಗೋಡು ತಿಮ್ಮಪ್ಪನವ್ರು ಇಲ್ಲಿ ಕೂತಿದ್ರು, ಐ ಕಾಂಟ್ ರಿಮೆಂಬರ್ ದಿ ಸೋಷಿಯಲ್ ಕಮಿಟ್ಮೆಂಟ್. ಈ ಜಾಗದಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಬಡದೆಬ್ಬರಿಸಿ ಈ ರಾಜ್ಯದ ರೈತನ ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿ ಒಂದು ಫೋರ್ಸ್ ಮಾಡಿದ್ರು ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಸರ್ಕಾರಕ್ಕೆ ಬೇಕಾದಷ್ಟು ತಿಳುವಳಿಕೆಯನ್ನು ಕೊಡೋ ಒಂದು ಸಂದರ್ಭ ಅವಕಾಶ ಇದೆ. ಸೊ ಭಾಳ ಸಜ್ಜನರಿದ್ದೀರಿ, ಸರಳತೆ ಇದೆ, ಸ್ನೇಹ ಜೀವಿದ್ದೀರಿ, ಸರ್ಕಾರ ನಿಮ್ಮ ಜೊತೆ ಇರ್ತದೆ. ನಾವೇನು ನೀವು ನಮ್ಮ ಸದಸ್ಯರನ್ನ ಒಂದು ಕಡೆ ಮಾಡಿದ್ರಿ ಅವ್ರಿಗೆ ಮಾಡಿದ್ರೆ ಬೇಡ, ಯಾರಿಗೂ ಒಂದು ಕಣ್ಣಿಗೆ ಸುಣ್ಣನೂ ಬೇಡ, ಒಂದು ಕಣ್ಣಿಗೆ ಬೆಣ್ಣೆನೂ ಬೇಡ, ಸಮಾನತೆಯಿಂದ ನೋಡಿ. ಯು ವಿಲ್ ಬಿ ಎ ಗೈಡಿಂಗ್ ಫೋರ್ಸ್. ಆ ಒಂದು ಪ್ರಜ್ಞೆ ನಿಮಗೆ, ಸಮಯ ಪ್ರಜ್ಞೆ ನಿಮಗೆ ಇದೆ. 5 ಬಾರಿ ಸತತವಾಗಿ ಆಯ್ಕೆ ಆಗಿರೋದು ಅಷ್ಟು ಸುಲಭ ಅಲ್ಲ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಭಗವಂತ ನಿಮಗೆ, ನಿಮ್ಮ ಕ್ಷೇತ್ರ ಜನತೆ ನಿಮ್ಮನ್ನು ಈ ಸ್ಥಾನಕ್ಕೆ ಕಳಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಮಹಾಜನತೆ ಸೋಲನ್ನೇ ನೋಡಲಿಲ್ಲ ನೀವು ನಿಮ್ಮ ವಯಸ್ಸಿನಿಂದ, ಚಿಕ್ಕ ವಯಸ್ಸಿನಿಂದ. ಸೋತವನ್ ಸತ್ತ, ಗೆದ್ದವನ್ ಸೋತವನ್ ಸತ್ತ ಅನ್ನಂಗೆ ಬೇಕಾದಷ್ಟು ಕಥೆ ಇದೆ. ಆದರೆ ನೀವು ಸೋಲ್ದೆ ನಿಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ರಾಜಕಾರಣ ವ್ಯತ್ಯಾಸ ಆದರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ನೀವು ಅದನ್ನು ಗೆಲುವನ್ನು ಸಾಧನೆ ಮಾಡಿಕೊಂಡು ಹೃದಯನ ಮಾಡ್ಕೊಂಡು ಬಂದಿದ್ದೀರಿ. ಅದು ರಾಜಕಾರಣ ನಾವು ಬೇರೆ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ತಮಗೆ ನಾನು ಇಷ್ಟೇ ಹೇಳೋದು, ಈ ಅವಕಾಶನ ಸಮರ್ಥವಾಗಿ ಬಳಸ್ಕೊಂಡು ರಾಜ್ಯಕ್ಕೆ, ಯು ಆರ್ ಎ ನಾನ್ ಪಾರ್ಟಿ ಮ್ಯಾನ್ ನಾವು, ಯು ಆರ್ ವೆರಿ ಫ್ರೀಡಮ್, ಬಟ್ ಅಟ್ ದಿ ಸೇಮ್ ಟೈಮ್ ಗೌರ್ಮೆಂಟ್ ಆ್ಯಂಡ್ ಆಲ್ ಆಫ್ ಅಸ್ ಆರ್ ಕಮಿಟೆಡ್. ನಿಮಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದೆ. ಅಲ್ಲಿ ಕೊಟ್ಟಿರುವಂಥ ನಿಮಗೇನು ಒಂದು ಪುಸ್ತಕ ಇದೆ, ಏನು ಆ ಗ್ರಂಥ ಇದೆ, ಅದೇ ಬೈಬಲ್ಲು, ಅದೇ ಭಗವದ್ಗೀತೆ, ಅದೇ ಕಾನ್ಸ್ಟಿಟ್ಯೂಷನು, ಅದೇ ಕುರಾನು, ಅದನ್ನು ಇಟ್ಕೊಂಡು ತಾವು ನಮಗೆಲ್ಲರೂ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟು ಒಂದು ಮಾರ್ಗದರ್ಶನಕ್ಕೆ, ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ಬಟ್ ಆ ಸ್ಥಾನ ದೊಡ್ಡದು, ಮೇಲೆ ಇರ್ತೀರಿ ನೀವು. ಮುಖ್ಯಮಂತ್ರಿಗಳು ನಿಮ್ಮ ಹತ್ರಕ್ಕೆ ಹೋಗ್ಬೇಕು, ನಾನು ನಿಮ್ಮ ಹತ್ರಕ್ಕೆ ಬರಬೇಕು, ಅವರು ನಿಮ್ಮ ಹತ್ರಕ್ಕೆ ಬರಬೇಕು, ನ್ಯಾಯಬದ್ಧವಾಗಿ. ಮೇಲೆ ಗಾಂಧೀಜಿ ನಿಮ್ಮ ತಲೆ ಮೇಲೆ ತಕ್ಕಡಿ ಇಟ್ಟಿದ್ದಾರೆ, ಅಲ್ಲಿ ಫೋಟೋನೂ ಇದೆ, ತಕ್ಕಡಿನೂ ಇದೆ. ಅವೆರಡನ್ನೂ ಕೂಡ ತಾವು ಉಪಯೋಗಿಸ್ಕೊಂಡು, ಗಾಂಧೀಜಿ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವಿನ್ ಆರ್ ವಿಕ್ಟೋರಿಯಸ್ ಅಂತ. ಸೊ ನೀವು ಪಕ್ಷಕ್ಕೂ ತ್ಯಾಗ ಮಾಡಿದ್ದೀರಿ, ಅಧಿಕಾರಕ್ಕೂ ತ್ಯಾಗ ಮಾಡಿದ್ದೀರಿ. ದಯವಿಟ್ಟು ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಶುಭವನ್ನು ನಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ನಮಸ್ಕಾರ.